ಎಷ್ಟಕ್ಕೆ ಹೋಗುತ್ತೆ ಸರ್ 80 ಕ್ವಿಂಟಲ್? ಒಂದು 22 ಲಕ್ಷ. 22 ಲಕ್ಷ. ಹಾ. ಒಂದ್ ಮರದಲ್ಲಿ ಎಷ್ಟು ಕೆಜಿ ಇಳುವರಿ ಬರುತ್ತೆ ಸರ್? ಒಂದು 10 ಕೆಜಿ, 8 ರಿಂದ 10 ಕೆಜಿ ಕೊನೆ. ಟೋಟಲ್ ಎಷ್ಟು ಕೆಜಿ ಬರುತ್ತೆ, ಎಷ್ಟು ಕ್ವಿಂಟಲ್ ಬರುತ್ತೆ ಸರ್ ಟೋಟಲ್? ಏನು ಒಂದು 80 ಕ್ವಿಂಟಲ್. 80. ಹಾ. ಅಕ್ಷಯ ಸಮೃದ್ಧಿ ಗೊಬ್ಬರ ಹಾಕಿದ್ಮೇಲೆ ಏನೇನ್ ಚೇಂಜಸ್ ಆಯ್ತು ನಿಮ್ ತೋಟದಲ್ಲಿ? ಸುಳಿ ರೋಗ ಇತ್ತು, ಸುಳಿ ರೋಗ ಕಮ್ಮಿ ಐತಿ. ಅಲ್ಲಿಂದ ಹಸಿರು ಚೆನ್ನಾಗೈತಿ. ಮುಂಚೆಲ್ಲ ಒಂಥರ ಕೆಂಪಗಾಗಿ ಇದೇ ಬರ್ತಿರ್ಲ, ಕೊನೆನೇ ಒಂಥರ ಇದಾಗಿದ್ವು. ಆ ಸುಳಿ ರೋಗ ಎಲ್ಲ ಕಮ್ಮಿ ಆಯ್ತು. ಸುಳಿ ರೋಗ ಯಾವ್ದು ಇಲ್ಲ? ಯಾವ್ದಿಲ್ಲ. ಮುಂಚೆ ಯಾವ ರೋಗ ಇತ್ತು ಸರ್ ಹಾಕಕ್ಕೂ ಮುಂಚೆ? ಸುಳಿ ರೋಗ ಇತ್ತು, ಆ ಸುಳಿ ಕಟ್ಟಾಗಿ ಬೀಳೋದು ಒಳಗೊಂದೊಳಗೆ. ಉದ್ದ ಸುಳಿ ಹೋಗಿದ್ವು, ಕಟ್ಟಾಗೋದು. ಅಲ್ಲಿಂದ ಹಸಿ ಹ್ಯಾಡ್ ಅಲ್ಲೇ ಕಟ್ಟಾಗಿ ಸಿಗದ್ ಬಿಟ್ಬಿಡೋದು. ಇವಾಗ ಇದು ಆ ರೀತಿ ಇದೇನಿಲ್ಲ. ಇಲ್ಲ. ಎಷ್ಟು ವರ್ಷದಿಂದ ಹಾಕ್ತಿದ್ದೀರಾ ಸರ್ ಸಮೃದ್ಧಿ ಗೊಬ್ಬರನ? 3 ವರ್ಷ ಆಯ್ತು ಈಗ. 3 ವರ್ಷ. ಹಾ. ಎಷ್ಟು ಎಕರೆ ತೋಟ ಇದೆ ಸರ್ ಇದು ಅಡಿಕೆ ತೋಟ? 2 ಎಕರೆ ಮಾತ್ರ ನೋಡಿ. ಎಷ್ಟು ವರ್ಷ ತೋಟ ಸರ್ ಇದು? ಇದೊಂದು 8 ವರ್ಷ ಆಯ್ತು 8 ತೋಟ. ಹಾ. ಅದು ಯಾವ್ದಾದ ಅದು 12 ವರ್ಷ. ಇದಕ್ಕೆ 4 ವರ್ಷ ಡಿಫ್ರೆನ್ಸ್. ಅದಕ್ಕೂ ಹಾಕಿದ್ದೀರಾ ಸಮೃದ್ಧಿ ಗೊಬ್ಬರ? ಅದಕ್ಕೆ ಇದಕ್ಕೆ ಹಾಕಿವಿ. ನೀರು ಯಾವ ತರ ಕೊಡ್ತೀರಾ ಸರ್? ಎಷ್ಟು ಕೊಡ್ತೀರಾ? ಜೆಟ್ಟಲ್ಲೇ. ಎಷ್ಟು ಲೀಟರ್ ಕೊಡ್ತೀರಾ ಒಂದ್ ಮರಕ್ಕೆ? ಲೀಟರ್ ಒಂದು 10 ದಿನ 12 ದಿನಕ್ಕೆ ಒಂದ್ಸತಿ ಬಿಡ್ತೀವಿ. ಒಂದು 3 ತಾಸು ಬಿಡ್ತೀವಿ ನೀರು. ಹಾ.